ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರಿಗೆ ನಮಸ್ಕಾರಗಳು ಮತ್ತು ವೇದಿಕೆಯ ಮುಂಭಾಗಿರ್ತಕ್ಕಂಥ ಎಲ್ಲರಿಗೂ ಸಹ ನಮಸ್ಕಾರಗಳು. ನಮಸ್ಕಾರ ನಮಸ್ಕಾರ ಹೇಳ್ತೀರಾ ಅಂತ ಕಾಯ್ತಾ ಇದ್ದೀನಿ. ನಾನು ಹೇಳ್ತಾ ಇಲ್ಲಲ್ಲ, ನೋಡ್ತಾ ಇದ್ದೀನಿ ನಾನು. ಯಾರು ಚಪ್ಪಾಳನ್ನ ಹೊಡಿತಾ ಇಲ್ಲ, ಮಕ್ಕಳು ಪ್ರೈಸ್ ತಗೊಳ್ತಾ ಇದ್ದಾರೆ, ಗೆಸ್ಟ್ಗಳೆಲ್ಲ ಮಾತಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಡಿಸ್ಕನೆಕ್ಟ್ ಆಗ್ಬಿಟ್ಟಿದ್ದೀರಾ ಗೊತ್ತು ನಮಗೆ. ನೀವೆಲ್ಲ ಆಸೆಯಿಂದ ಕಾಯ್ತಾ ಇದ್ದೀರಾ ನಿಮ್ಮ ಮಕ್ಕಳ ಒಂದು ಪ್ರದರ್ಶನ ನೋಡ್ಲಿಕ್ಕೆ. ನಮಗೆಲ್ಲ ಗೊತ್ತಿದೆ, ಬಹಳ ಬೇಜಾರು ಈ ಭಾಷಣಗಳೆಲ್ಲ. ಆದರೂ ಸಹ ಭಾಷಣಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗ. ಮಕ್ಕಳಿಗೂ ಕ್ಲಾಸಲ್ಲಿ ಪಾಠ ಅಂದ್ರೆ ಬೋರ್ ಆಗುತ್ತೆ ಎಷ್ಟೋ ಸಾರಿ. ಸೊ ಇವತ್ತು ಏನಿದೆ, ಶಾಲೆಯ ಒಂದು ವಾರ್ಷಿಕೋತ್ಸವ ಮತ್ತು ರಜತ ಮಹೋತ್ಸವ ಎರಡು ಸಂಭ್ರಮಗಳು ಮನೆ ಮಾಡಿದಾವೆ. ಹಿಂತಿರುಗಿ ನೋಡಿದ್ರೆ 13 ಮಕ್ಕಳಿಂದ 800 ಮಕ್ಕಳವರೆಗೆ ಈ ಶಾಲೆಯನ್ನ ಅಭಿವೃದ್ಧಿ ಮಾಡಿರ್ತಕ್ಕಂಥ ಎಲ್ಲ ದಿವ್ಯ ಚೇತನಗಳಿಗೆ ನಾನು ಕಂಗ್ರ್ಯಾಚುಲೇಟ್ ಮಾಡ್ಲಿಕ್ಕೆ ಬಯಸ್ತೇನೆ. ಅವರೆಲ್ಲರೂ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಬೀಜದೊಳಗೆ ಇರ್ತಕ್ಕಂಥ ಒಂದು ವೃಕ್ಷ ಏನಿದೆ, ಪ್ರತಿ ಬೀಜದಲ್ಲೂ ಒಂದು ವೃಕ್ಷ ಇರುತ್ತೆ, ಒಂದು ಮರ ಇರುತ್ತೆ. ಹಾಗೆ 25 ವರ್ಷಗಳ ಕೆಳಗೆ ಹಾಕಿದಂತಹ ಒಂದು ಬೀಜ ಸಾಮಾನ್ಯವಾಗಿ ಆ ಒಂದು ವೇಳೆನಲ್ಲಿ ಒಂದು ಚಿಕ್ಕ ಕೊಠಡಿಯಲ್ಲಿ ನಡೀತಿರಬಹುದು ಶಾಲೆ. ಇವತ್ತು ಒಂದು ದೊಡ್ಡದಾಗಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ ಅನ್ನ ಕಟ್ಟಿದ್ದಾರೆ. ಆ ಬೀಜ ಇವತ್ತು ಮರವಾಗಿದೆ ಅನ್ನುವಂಥದ್ದು. 13 ಮಕ್ಕಳಿಂದ 800 ಮಕ್ಕಳು ಅಂತ ಹೇಳಿದ್ರೆ 800 ಕುಟುಂಬಗಳ ಜೊತೆಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಶ್ರೇಷ್ಠವಾಗಿರುವಂತಹ ಕೆಲಸ ಶಾಲೆದು ಅನ್ನುವಂಥದ್ದು. ಈ ದೃಷ್ಟಿಯಲ್ಲಿ ನೋಡಿದಾಗ ನಮ್ಮ ಮಕ್ಕಳು ಇವಾಗ ಏನು ಶಾಲೆಯಲ್ಲಿ ಓದ್ತಾ ಇದ್ದಾರೆ, ನಿಮ್ಮ ಮಕ್ಕಳು, ಅವರೂ ಸಹ ಬೀಜ ಇದ್ದ ಹಾಗೆ. ಅವರೊಳಗೂ ಒಂದು ವೃಕ್ಷ ಇದೆ, ಒಂದು ಮರ ಇದೆ, ಕಾಣಿಸಲ್ಲ ಅದು. ಆದರೆ ಅದು ಒಂದು ವಿನ್ಯಾಸ ಆಗಲೇ ರೆಡಿ ಆಗಿರುತ್ತೆ, ಒಂದು ಮ್ಯಾಪ್ ರೆಡಿ ಆಗಿರುತ್ತೆ. ಅದು ಹೇಗೆ ಬೆಳಿಬೇಕು, ಎಷ್ಟು ಜೋರಾಗಿ, ಎಷ್ಟು ದೊಡ್ಡದಾಗಿ ಬೆಳಿಬೇಕು, ಎಷ್ಟು ವಿಶಾಲವಾಗಿ ಆಕಾಶದ ಕಡೆಗೆ ತನ್ನ ಒಂದು ರೆಂಬೆ ಕೊಂಬೆಗಳನ್ನು ಚಾಚ್ಕೋಬೇಕು ಅನ್ನುವಂಥದ್ದು ಅದ್ರ ಒಳಗಡೆ ಇರುತ್ತೆ ಈಗಾಗಲೇ. ಯಾವಾಗ ಅದು ಮರ ಆಗುತ್ತೆ ಅಂತ ಹೇಳಿದ್ರೆ, ಶಾಲೆ ಅನ್ನುವಂತಹ ಒಂದು ಇದರಿಂದ ಸಿಗ್ತಕ್ಕಂತಹ ಬೆಳಕು ಸೂರ್ಯನ ಬೆಳಕಿನ ತರ, ಕುಟುಂಬದಿಂದ ನಿಮ್ಮಿಂದ ಸಿಗ್ತಕ್ಕಂಥ ಏನು ಗೊಬ್ಬರ, ನೀರು, ಆಹಾರ ಏನ್ ಸಿಕ್ಕುತ್ತೆ, ಅದರಿಂದ ಆ ಬೀಜ ಏನಿದೆ ಮರವಾಗುತ್ತೆ. ಕೆಲವು ಬೀಜಗಳು ಮರ ಆಗಲ್ಲ, ಬೆಳೀತಾರೆ. ಆದರೆ ಸಮಾಜಕ್ಕೆ ಕೊಡುಗೆ ಕೊಡುವಂತಹ ರೀತಿಯಲ್ಲಿ ಒಂದು ಒಳ್ಳೆಯ ಕೆಲಸವನ್ನ, ಒಂದು ಒಳ್ಳೆಯ ಸ್ಥಾನವನ್ನ, ಒಂದು ಒಳ್ಳೆಯ ಮೌಲ್ಯಗಳನ್ನ ಎಲ್ಲ ಮಕ್ಕಳು ಹೊಂದಲಿಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಸರಿಯಾದ ರೀತಿಯ ಬೆಳವಣಿಗೆಗೆ ಕಾರಣ ಆಗುವಂತಹ ಶಾಲೆ ಮತ್ತು ಕುಟುಂಬ ಜೊತೆಗೆ ಸೇರಿ ಕೆಲಸ ಮಾಡಿದಾಗ ಆ ಬೀಜ ಒಳ್ಳೆಯ ಮರವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದ್ರೆ ನೀರು ಹಾಕಿದ್ರೆ, ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ನಿಜನೇ. ಜಾಸ್ತಿ ನೀರು ಹಾಕಿದ್ರೆ ಗಿಡ ಏನಾಗುತ್ತೆ, ಒಣಗೋಗುತ್ತೆ. ಜಾಸ್ತಿ ಗೊಬ್ಬರ ಹಾಕಿದ್ರು ಸಹ ಒಣಗೋಗುತ್ತೆ, ಸುಟ್ಟು ಹೋಗ್ಬಿಡುತ್ತೆ. ಹಾಗೆ ಪೋಷಕರು ಕೊಡುವಂತಹ ಪ್ರೀತಿ ಎಷ್ಟು ಕೊಡಬೇಕು, ಹೇಗೆ ಕೊಡಬೇಕು, ಪ್ರೀತಿ ಕೊಡಲೇಬೇಕು. ಕೊಡದೆ ಹೋದ್ರೇನು ಸಹ ಬೆಳೆಯಲ್ಲ ಮರ, ಗಿಡ. ಸಂಶೋಧನೆಗಳು ಹೇಳಿದಾವೆ, ನೀವು ಗಿಡದ ಹತ್ರ ಮಾತನಾಡಿದ್ರೆ ಆ ಗಿಡ ಚೆನ್ನಾಗಿ ಬೆಳೆಯುತ್ತಂತೆ. ಹಾಗೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಪ್ರೀತಿಯಿಂದ, ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಆರೈಕೆಯಿಂದ, ಅತಿ ಆರೈಕೆನೂ ಒಳ್ಳೇದಲ್ಲ, ಅತಿ ಪ್ರೀತಿನೂ ಒಳ್ಳೇದಲ್ಲ. ಹೇಗೆ ಹೆಚ್ಚಿನ ನೀರು ಯಾವ ರೀತಿಯಲ್ಲಿ ಹಾಳು ಮಾಡುತ್ತೆ, ಹಾಗೆ ನಮ್ಮ ಮಕ್ಕಳನ್ನ ಬೆಳೆಸುವಂತಹ ಒಂದು ಜವಾಬ್ದಾರಿ ಪೋಷಕರದಾಗಿರ್ತಕ್ಕಂಥ ನಿಮ್ಮೆಲ್ಲರ ಮೇಲೂ ಇದೆ. ಈಗಾಗಲೇ ಆರಂಭದಲ್ಲಿ ಮಾತನಾಡ್ತಕ್ಕಂಥ ನಮ್ಮ ಸಹೃದಯರು ಹೇಳಿದ್ದಾರೆ, ಗೆಸ್ಟ್ ಹೇಳಿದ್ದಾರೆ, ಮಕ್ಕಳನ್ನ ನೀವು ಅಬ್ಸರ್ವ್ ಮಾಡಬೇಕು ಅಂತೇಳಿ. ನೀವು ಮಕ್ಕಳನ್ನ ಒಂದು ನಿಗಾ ಇಡೋದ್ರ ಜೊತೆಗೆ ಅವರಲ್ಲಿ ಒಂದು ಭರವಸೆ ಇಡುವಂಥದ್ದು, ಅವರಲ್ಲಿ ಒಂದು ನಂಬಿಕೆ ಇಡುವಂಥದ್ದು, ಜೊತೆಗೆ ಅವರನ್ನ ಸರಿದಾರಿಯಲ್ಲಿ ನಡಿಲಿಕ್ಕೆ ಸಹಾಯ ಆಗುವಂತೆ ಪ್ರೀತಿಯಿಂದ ತಿದ್ದಿ ಹೇಳುವಂಥದ್ದು. ಯಾಕೆಂದ್ರೆ ಇವತ್ತು ನಾವಿರುವಂಥದ್ದು 21ನೇ ಶತಮಾನದಲ್ಲಿ ಮಕ್ಕಳಿಗೆ ಹೊಡೆದು ಹೇಳಿದ್ರೆ ಕೇಳಲ್ಲ. ಈ ಜಮಾನದಲ್ಲಿ ನಾವೆಲ್ಲ ತುಂಬಾ ಒಂದು ಖುಷಿಯಿಂದ, ಒಂದು ಮೃದುವಾಗಿ, ನಿರಂತರವಾಗಿ ಒಂದ್ಸರಿ ಹೇಳಿದ್ರೆ ಕೇಳಲ್ಲ. ಆಗಾಗ್ಗೆ ಹೇಳ್ತಾ ಹೇಳ್ತಾ ಅವರನ್ನ ಸರಿದಾರಿಗೆ ತರುವಂತಹ ಒಂದು ಜವಾಬ್ದಾರಿ ನಿಮ್ಮ ಮೇಲಿದೆ. ಈ ಒಂದು ಪ್ರಯಾಣದಲ್ಲಿ ನೀವೆಲ್ಲರೂ ಸಹ ಯಶಸ್ವಿ ಆಗ್ತೀರಾ ಅಂತ ಭಾವಿಸ್ತಾ, ಈಗ ರಜತ ಮಹೋತ್ಸವ ಆಚರಿಸ್ತಿರ್ತಕ್ಕಂಥ ಶಾಲೆ ಮುಂದೆ ಗೋಲ್ಡನ್ ಜುಬಿಲಿ, ಪ್ಲಾಟಿನಂ ಜುಬಿಲಿ, ಡೈಮಂಡ್ ಜುಬಿಲಿ 100 ವರ್ಷ
ಆಚರಿಸುವಂತಹ ಆಗಲಿ. 800 ಮಕ್ಕಳು ಇನ್ನೂ ಜಾಸ್ತಿ ಆಗಲಿ, 1800 ಆಗಲಿ, 8000 ಆಗಲಿ. ಸಂಖ್ಯೆಗಿಂತಲೂ ಬಹಳ ಮುಖ್ಯವಾಗಿರುವಂಥದ್ದು ಈಗ ಹೇಳಿದರೆ ಬಹಳ ಶಾಲೆಯ ಮೋಟೋ ನನಗೆ ಬಹಳ ಇಷ್ಟ ಆಯಿತು, ಸರ್ವಿಸ್ ಇನ್ ಜಾಯ್. ವಾಟ್ ಎ ಬ್ಯೂಟಿಫುಲ್ ಸ್ಟೇಟ್ಮೆಂಟ್, ಸರ್ವಿಸ್ ಇನ್ ಜಾಯ್. ನೋಡಿ, ನಮ್ಮ ಸೇವೆಯಲ್ಲಿನೇ, ಸೇವೆ ಅಂದರೆ ಮಾಡೋ ಕೆಲಸದಲ್ಲಿ ಒಂದು ಪ್ರೀತಿ, ಅದರಿಂದ ಆನಂದ ಸಿಕ್ಕುತ್ತೆ ಅನ್ನುವಂಥದ್ದು. ಆ ಆನಂದದಲ್ಲಿ ಈ ಒಂದು ಶಾಲೆ ಮುಂದುವರಿತಾ ಇದೆ. ನಾನು ಈ ಶಾಲೆ ಇನ್ನಷ್ಟು ಮುಂದುವರಿಲಿ, ಅರ್ಥಪೂರ್ಣವಾಗಿರ್ತಕ್ಕಂಥ ಕೊಡುಗೆಯನ್ನು ಈ ಒಂದು ಗ್ರಾಮಾಂತರ ಪ್ರದೇಶಕ್ಕೆ ಇನ್ನಷ್ಟು ಕೊಡುತ್ತೆ ಅಂತ ಆಶಿಸ್ತಾ, ಶಾಲೆಯ ಮುಂದಿನ ಬೆಳವಣಿಗೆಗೆ ನಾನು ಆಲ್ ದ ಬೆಸ್ಟ್ ಅನ್ನು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.